ನಮಸ್ತೆ ಹೇಳಿ. ಸರ್ ಹಿಂಗೆ ನಂಬರ್ ಕೊಟ್ರು, ನಿಮ್ಮ ಹತ್ರ ಮಾತಾಡಿ ಅಂತಂದ್ರು. ಇದು ಸರ್ ನಾವು ಮೊದಲ ಪ್ಯಾನಿಕ್ ಬಟನ್ 2019ರಲ್ಲಿ ಹಾಕಿದ್ದೆ ಗಾಡಿಗೆ. ಆಯ್ತು. ಅದು ಪ್ಯಾನಿಕ್ ಬಟನ್ ಈಗ ಬೇಡ ಅಂತಾರೆ, ಹೊಸದ್ ಹಾಕೋಬೇಕಂತಾರೆ. ಇದು 1 ಪಾಯಿಂಟಾ? ಹೌದು ಸರ್. ಇದಕ್ ನಾನು ರೀಪ್ಲೈ ಕೊಟ್ಬಿಡ್ತೀನಿ. ಈ ರೀಪ್ಲೈ ಕೇಳಿಸ್ಕೊಂಡ್ಮೇಲೆ ನೀವೇನಾದ್ರೂ ಮಾತಾಡೋದಿದ್ರೆ ಮಾತಾಡಿ, ಅಲ್ಲಿವರೆಗೂ ಮಾತಾಡಬಾರ್ದು. ಓಕೆ ಸರ್. ಈಗ ನೀವ್ ಹೇಳಿದ್ರಿ 2019ರಲ್ಲಿ ನನ್ನ ಹತ್ರ ಪ್ಯಾನಿಕ್ ಬಟನ್ GPRS ಇತ್ತು, ಅದು ಆಗಲ್ಲ ಅಂತ ಹೇಳ್ತಾ ಇದಾರೆ ಅಂತ. ಹಾ ಸರ್ ಇವಾಗ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದೇಶ ಕೊಟ್ಟಿದ್ದಾರೆ. ಹಾ ಅದರಲ್ಲಿ AIS 140 ಅಂತ ಹೇಳಿ ನೇಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹ್ಮ್ ಆ ನೇಮ್ ಅಲ್ಲಿ ಇರುವಂತಹ GPRS ಮತ್ತೆ ಪ್ಯಾನಿಕ್ ಬಟನ್ ಗಳನ್ನೇ ಹಾಕ್ಬೇಕು. ಹ್ಮ್ ನೀವು ಹಳೇದ್ ಇಟ್ಕೊಂಡಿದ್ರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಹ್ಮ್ ಅನ್ನೋ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಟೆಂಡರ್ ಕೂಗಿದ್ದಾರೆ. ಹಾ ಒಂದ್ 12ರಿಂದ 13 ಕಂಪ್ನಿಯವರು ಟೆಂಡರ್ ತಗೊಂಡಿದ್ದಾರೆ. ಹಾ ಅವರು ಏನು GPRS ಪ್ಯಾನಿಕ್ ಬಟನ್ ಸಪ್ಲೈ ಮಾಡ್ತಿದ್ದಾರೆ, ಇದು AIS 140 ಅಂತ ಏನೋ ಅದ್ರದ್ದು ಕೋಡ್ ವರ್ಡ್ ಅನ್ನ ಕೊಟ್ಟು ಹ್ಮ್ ಅದು GPS ನ ಗಾಡಿಗಳಿಗೆ ಹಾಕ್ತಿದ್ದಾರೆ. ಹಾ ಆ GPS ಗೆ ಗಾಡಿಗಳು ಮಾದರಿ, ಈಗ ನಿಮ್ದು ಸಡನ್ ಗಾಡಿ ಆದ್ರೆ ನಿಮ್ಗೆ 3 ಪ್ಯಾನಿಕ್ ಬಟನ್, SUV ಆದ್ರೆ 5-6 ಪ್ಯಾನಿಕ್ ಬಟನ್ ಈ ತರ ಬರ್ತವೆ. ಹೌದು. ನಿಮ್ಮ ಹತ್ರ ಇರುವಂತ GPS ಅನ್ನ, ನನ್ನ ಹತ್ರ GPS ಇದೆ, ಪ್ಯಾನಿಕ್ ಬಟನ್ ಇದೆ, FC ಮಾಡಿ ಅಂತ ನೀವೇನಾದ್ರೂ RTO ತಗೊಂಡೋಗ್ಬಿಟ್ರೆ ಹ್ಮ್ ಇಲ್ಲಿ ಚೈನ್ ಲಿಂಕ್, ಈಗ ಟೆಂಡರ್ ಕೂಗಿ ಕೊಟ್ಟಿರುವಂತ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಈ ಸಂಸ್ಥೆಯವ್ರ ಹತ್ರ ಕಮಿಷನ್ ತಗೊಂಡ್ಬಿಟ್ಟಿರ್ತಾರೆ. ಹೌದೌದು. ಅವ್ರ ಹತ್ರ ಇವ್ರು ಲೂಟಿ ಹೊಡೆದಿದ್ದಾಗ ಈಗ ಕಮಿಷನ್ ಕೊಟ್ಟಿರೋ ಸಂಸ್ಥೆಗಳು ಕೂಡ ಜನಗಳ ಹತ್ರ ಲೂಟಿ ಹೊಡಿಬೇಕು. ಹೌದು. ಅವರು ಇದನ್ನ ಫಿಟ್ ಮಾಡ್ಲೇಬೇಕು. ಹ್ಮ್ ಇದನ್ನ ಫಿಟ್ ಮಾಡ್ಬೇಕು ಅಂದ್ರೆ ಅವ್ರ ಕೈಯಲ್ಲಿ ಆಗದೆ ಏನ್ ಮಾಡ್ತಾ ಇದಾರೆ, ಸಬ್ ವೆಂಡರ್ ಗಳು ಕೊಡ್ತಾ ಇದಾರೆ. ಹ್ಮ್ 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 ಹೈಕೋರ್ಟ್ ಏನಂತ ಹೇಳಿದೆ, ಇಷ್ಟಿಷ್ಟೇ ರೇಟ್ ಅನ್ನ ನೀವು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ನೇ ಸೇರಿಸಿ ಒಂದು ಅವ್ರನ್ನೇ ಇದಕ್ಕೆ ಅಧ್ಯಕ್ಷರ ತರ ಮಾಡಿ, ಆ ಅಧ್ಯಕ್ಷರು ಅಂದ್ರೆ ಟ್ರಾನ್ಸ್ಪೋರ್ಟ್ ಕಮಿಷನರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಗಾಡಿಗಳಿಗೆ ಇದೇ ರೇಟ್ ಅಲ್ಲೇ ನೀವು GPRS ನ ಅಳವಡಿಸ್ಕೊಳ್ಬೇಕು ಅಂತ. ಹಾ ಆ ಒಯ್ಯ ಕೊಟ್ಟಿರುವಂತ ಆದೇಶ ಏನಿದೆಯಲ್ಲ, ಹಾ ಅದನ್ನ ಈ ಫಿಟ್ಟಿಂಗ್ ಮಾಡೋ ಅಂತವ್ರು ಯಾರಿದ್ದಾರೆ, ಈ ಸಂಸ್ಥೆಗಳು, ಅದನ್ನ ಯಾರು ಕೂಡ ಪರಿಪಾಲನೆ ಮಾಡ್ತಿಲ್ಲ. ಯಾವ ಕೊಟ್ರೆ ಕೊಟ್ಕೋ ಹೋಗಯ ಅಂತ ಅವನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅವರು. ಹ್ಮ್ ನಾನು ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದೀನಿ, ನೀವು ನೋಡಿಲ್ಲ. ನಾನು ಆ ಸಾಹೇಬ್ರನ್ನ ಭೇಟಿ ಮಾಡ್ದೆ. ಅಲ್ಲ ಸರ್, ನೀವು ಕೋರ್ಟ್ ನಿಮ್ನೆಲ್ಲಾರನು ಸೇರಿ ಒಂದ್ ಕಮಿಟಿ ಮಾಡಿದೆ, ನೀವು ಇದೇ ರೇಟಲ್ಲೇ ಫಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದೀರಾ. ಆದ್ರೆ ಇಲ್ಲಿ ಆ ಸಂಸ್ಥೆಯವರಾಗಿರ್ಲಿ, ಫಿಟ್ಟಿಂಗ್ ಮಾಡೋರಾಗಿರ್ಲಿ, ಹಿಂದೆ ಏನ್ ರೇಟ್ ತಗೊಂತಿದ್ರು ಅದೇ ರೇಟ್ ತಗೊಂತಿದ್ದಾರೆ. ನೀವು ನಿಗದಿ ಮಾಡಿರೋ ರೇಟಲ್ಲಿ ಇಲ್ಲಿ ಯಾವ್ದು ಫಿಟ್ಟಿಂಗ್ ನಡೀತಾ ಇಲ್ಲ ಅಂತ ಅವ್ರಿಗೆ ಹೇಳ್ದೆ. ಅವ್ರು ನಾನ್ ಏನ್ ಮಾಡಕ್ ಆಗ್ತದ್ರಿ, ನಾನು ಅದೆಲ್ಲ ನೋಡ್ಕೊಂಡ್ ಕೂತ್ಕೊಳಕ್ ಆಗ್ತದೇನ್ರಿ, ನಾನ್ ಕಮಿಷನರ ಇಲ್ಲ RTO ಇನ್ಸ್ಪೆಕ್ಟರ್ ನಾನು ಅನ್ನೋ ರೀತಿಲೆಲ್ಲ ಮಾತಾಡಿದ್ರು. ನಾನ್ ಯಾಕಾರಿ ಈ ಅಪ್ಪನ ಹತ್ರ ಬಂದಿದ್ದನ್ನೆಲ್ಲ ಹೇಳೋದ್ನು ಅಂತ ನನಗೆ ಬೇಜಾರಾಯ್ತು. ವ್ಯವಸ್ಥೆ ಈ ತರ ಇದೆ. ನಾನು ಯಾಕೆ ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ ಅಂದ್ರೆ, ನಿಮ್ ತರದವ್ರು ನೆಕ್ಸ್ಟ್ ನನಗೆ ಫೋನ್ ಮಾಡಬಾರ್ದು. ಇದನ್ನ ತಗೊಂಡೋಗಿ FBಗೋ ಇಲ್ಲ YouTube ಅಲ್ಲೋ ಹಾಕಿದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಂತಾರೆ. ಹಂಗಾಗಿ ಆಮೇಲೆ ನೀವ್ ಇವಾಗ ಏನ್ ಫಿಟ್ಟಿಂಗ್ ಮಾಡ್ಕೊಂಡಿದಿರಲ್ಲ, ಅದನ್ನ ತಗೊಂಡೋಗಿ ಅಲ್ಲಿ RTOದಲ್ಲಿ ಇನ್ಸ್ಪೆಕ್ಟರ್ ಮುಂದೆ ನಿಲ್ಸಿದ್ರೆ ಇನ್ಸ್ಪೆಕ್ಟರ್ ಅದನ್ನ ಪಾಸ್ ಮಾಡಲ್ಲ. ಯಾಕೆ ಅಂದ್ರೆ ಒಂದು ಸರ್ಟಿಫಿಕೇಟ್ ಬರ್ತದೆ, ಈ ASI 140 ಅಂತ ನೀವೇನ್ GPS ಹಾಕಿಸ್ತೀರಾ, ಆ ಸಂಸ್ಥೆಯವರು ಒಂದ್ ಸರ್ಟಿಫಿಕೇಟ್ ಕಾಪಿ ಕೊಡ್ತಾರೆ. ಅದನ್ನ ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅದು ಓಕೆ ಆದ್ರೆ ಮಾತ್ರ ಅಲ್ಲಿ ಇನ್ಸ್ಪೆಕ್ಟರ್ ಅದನ್ನ ಪಾಸ್ ಮಾಡೋದು. ಅಲ್ಲಿ RTO ಇನ್ಸ್ಪೆಕ್ಟರ್ ಅದನ್ನ ಪಾಸ್ ಮಾಡ್ಬೇಕು ಅಂದ್ರೂ ಕೂಡ ಅವರು 500 ರೂಪಾಯಿ ಲಂಚ ಇಟ್ಕೊಂಡವ್ರೆ. ಎಕ್ಸ್ಟ್ರಾ 500-1000 ಲಂಚ ಇಟ್ಕೊಂಡವ್ರೆ. 600 ರೂಪಾಯಿ ಅಂತ ಅಂದ್ರು. ನೋಡು, ಅವ್ರಿಗೆ ಸರ್ಕಾರ ಸಂಬಳ ಕೊಡ್ತದೆ, FC ಮಾಡೋದಕ್ಕೆ ಅಂತಾನೆ ಸಂಬಳ ಕೊಡ್ತದೆ. ಆ ಸರ್ಕಾರ ಕೊಡ್ತಿರೋ ಸಂಬಳ ಅವ್ರಿಗೆ ಇನ್ಸ್ಪೆಕ್ಟರ್ಗಳು ಸಾಕಾಗಲ್ಲ. ಹೌದು. ಹಿಂಗೆ ಪ್ರತಿಯೊಂದ್ ಗಾಡಿಲೂ ಕೂಡ ಈ ತರ 500-1000 ರೂಪಾಯಿ ಅಂತ ಎಲ್ಲ ಹಿಂಗ್ ಲೂಟಿ ಹೊಡಿತವ್ರ ಅವರು. ಈಗ ನಿಮ್ ಹತ್ರ 2019ರಲ್ಲಿ ಇರುವಂತ ಡಿವೈಸ್ ಅನ್ನ ತಗೊಂಡೋಗಿ ನಿಲ್ಸಿದ್ರೆ ಇಲ್ಲಿ ಲೂಟಿ ಹೊಡ್ಕೊಂಡು ತಿಂತಿರೋರ್ಗೆಲ್ಲ ದುಡ್ಡು ಹೋಗುತ್ತಾ ಹೋಗಲ್ವಾ? ಹೋಗುತ್ತಾ ಹೋಗಲ್ವಾ? ಹೌದಲ್ಲ ಸರ್, ಹೋಗಲ್ಲ. ಹೋಗಲ್ಲ. ಅದು ಹಳೆದು ಹೋಗದೆ ಇರೋದ್ರಿಂದ ನಿಮ್ಮ 2019 ಅಲ್ಲಿ ಇರೋ GPS ನಮಗ್ ಬೇಡ. ಇವಾಗ ನಾವೇನ್ ಲೂಟಿ ಹೊಡಿಬೇಕು ಅನ್ಕೊಂಡು ಇದನ್ನೆಲ್ಲ ತಂದಿ ನಿಮಗ್ ಕೊಡ್ತಾ ಇದೀವಿ. ಅದನ್ನ ಹಾಕಿಸ್ಕೊಂಡ್ರೆ ನಾವು ಲೂಟಿ ಹೊಡಿತೀವಿ, ನೀವು ಆಳ್ಬಿದ್ದು ಹೋಗ್ರಿ ಅಂತ ಹೇಳಿ ಇದನ್ನ ಕೊಡ್ತಾ ಇದಾರೆ ನಿಮ್ಗೆ. ಇದನ್ನ ನೀವು ಹಾಕೊಂಡ್ ಹೋದ್ರೇನೆ ನಿಮ್ಗೆ ಅಲ್ಲಿ FC ಆಗೋದು. ಗೊತ್ತಾಯ್ತಾ? ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಹಿತಿ ಬೇಕಾ? ಇಲ್ಲ ಸರ್, ಅದಕ್ಕೆ ನಾನು ಕೇಳಿದೆ, ಹಿಂಗೆ ಆಗಲ್ಲ ಅಂತಂದ್ರು. ಅವಾಗ 19ರಲ್ಲಿ ಏನಂದ್ರೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಯಾಕಂದ್ರೆ ಡೈರೆಕ್ಟ್ ಶೋರೂಮ್ ನಿಂದಾನೇ ಅಲ್ವಾ ಮಾಡಿಸಿದ್ದು. ಅವಾಗ FC ಮಾಡಲ್ಲ ಅಂತಂದ್ರು. ಅದು ಹಾಕಿಸಿದ ಮೇಲೆನೆ FC ಮಾಡ್ತೀನಿ ಅಂತಂದ್ರು.
ಅದಕ್ಕೆ ಹಾಕಿಸ್ಕೊಂಡೆ. ಅವಾಗ್ಲೇ 13,500 ಕೊಟ್ಟಿನಿ 19ರಲ್ಲಿ. ಅದನ್ನೇ ಸರ್ ಹೇಳಿದ್ದು. ಹ್ಮ್ 19ರದ್ದು ಡಿವೈಸ್ ತಗೊಂಡೋದ್ರೆ ಇವ್ರೆಲ್ಲ ತಿನ್ನಕ್ಕೆ ಆಗಲ್ಲ. ಹೌದೌದೌದು ಇದನ್ನ ಹಾಕಿಸ್ಕೊಂಡ್ರೆ ಇವ್ರು ಇಷ್ಟು ಜನನು ಕೂಡ ತಿಂತಾರೆ ಇಲ್ಲಿ. ಹೌದೌದೌದು ಇವಾಗ ಈಗ ಎಕ್ಸ್ಟ್ರಾ ತಿನ್ನೋದು ಬರುತ್ತೆ. ಇಂಪಾರ್ಟೆಂಟ್ ಅಷ್ಟೇ. ನಿಮ್ದು ಹಳೇದು ಅದು ಚೆನ್ನಾಗಿದ್ರು ಕೂಡ ಅದು ನನಗ್ ಬೇಡ. ಹೌದೌದು ಇವಾಗ ಇವಾಗ ಯಾರು ಬ್ರೋಕರ್ಗಳನ್ನ ಹಿಡಿದು ನೀವು ಅದನ್ನ ಹಾಕ್ಸ್ಕೊಂತಿದೀರಾ, ಹ್ಮ್ ಒಂದಿಲ್ದೆ ಹೋದ್ರೆ 4 ಕಡೆ ಎನ್ಕ್ವೈರಿ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ರೇಟ್ ಕಮ್ಮಿ ಇರುತ್ತೋ ಅದನ್ನ ಅಲ್ಲಿ ಹಾಕ್ಸ್ಕೊಳ್ಳಿ. ಆಯ್ತು ಆಯ್ತು ಸರ್. ನಾನು ಎಲ್ಲಾ ಕ್ಯಾಬ್ ಡ್ರೈವರ್ಸ್ಗಳು ಮತ್ತೆ ಯಾರ್ಯಾರು GPS ಹಾಕ್ಸ್ಕೊಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಇವರೆಲ್ಲ ಹಾಕಿಸ್ಕೊಳ್ಳಿ ಅಂತ ಸುಮ್ನೆ ಇದೀನಿ. ಹ್ಮ್ 1 ವರ್ಷ 2 ವರ್ಷ ಬೇಕಿದೆ ಎಲ್ಲಾ ಗಾಡಿಗಳಿಗೂ ಹಾಕೋದಕ್ಕೆ. ಹೌದು ಸರ್. ಎಲ್ಲಾರು ಹಾಕಿಸ್ಕೊಂಡ್ಮೇಲೆ ಒಂದು ಸರಿ ಧ್ವನಿ ಎತ್ತುತ್ತೀನಿ. ಹಾ ಯಾಕೆ ಧ್ವನಿ ಎತ್ತುತ್ತೀನಿ ಅಂದ್ರೆ, ಯಾರು GPRS ಪ್ಯಾನಿಕ್ ಬಟನ್ ಗಳು ಹಾಕೊಂಡಿದೀರಾ ಹಾ ಎಲ್ರು ಒತ್ತರಪ್ಪ ಬಟನ್ ನ. ಯಾವ್ಯಾವ ಪೊಲೀಸ್ ಸ್ಟೇಷನ್ ಇಂದ ನಿಮಗೆ ಫೋನ್ ಬರ್ತವೆ, ಯಾರ್ಯಾರಿಗೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಡ್ತಾರೆ, ಆ ಟೆಕ್ನಾಲಜಿ ವ್ಯವಸ್ಥೆನ ಇವ್ರು ಹೆಂಗ್ ಬಿಲ್ಡ್ ಮಾಡವ್ರೆ ನೋಡೋಣ, ಒತ್ರಿ ಅಂತ ಹೇಳ್ತೀನಿ. ಓಕೆ ಸರ್. ಎಲ್ಲರೂ ಕುತ್ಕೊಂಡು ಒತ್ರಿ. ಹೌದು ಸರ್ ಒಂದ್ಸಲ ಹಾಕ್ಬಿಡಿ. ಹೇಳ್ತೀನಿ ಕೇಳ್ರಿ, ಯಾವ್ದು ಫೋನ್ ಕಾಲ್ ಬರ್ಲಿಲ್ಲ, ನೀವು ಕ್ಯಾರೆ ಪುಟ್ಟ ಅನ್ಲಿಲ್ಲ ಅಂದ್ರೆ ಹ್ಮ್ ಆ ಎಲ್ಲಾ ಗಾಡಿಗಳನ್ನ ತಗೊಂಡೋಗಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮುಂದೆ ನಿಲ್ಲಿಸ್ಬಿಟ್ಟು, ಹ್ಮ್ ಅಣ್ಣ ನೋಡ್ರಣ್ಣ ನೀವು ಕೊಟ್ಟಂತ ಆದೇಶದಲ್ಲಿ ನಾವೆಲ್ಲ ಹಾಕಿಸ್ಕೊಂಡು ನೋಡಿ ಒತ್ತುತ್ತಾ ಇದೀವಿ, ಏನು ಬರ್ತಾ ಇಲ್ವಲ್ಲಣ್ಣ ಅಂತ ಅವ್ರಿಗೆಲ್ಲ ತೋರ್ಸಣ. ಹಾ ಅವಾಗ ಅವ್ರ ಸಿಸ್ಟಮ್ ಇದನ್ನೆಲ್ಲ ಹಾಕಿಸ್ಕೊಳ್ರಿ ಅಂತ ಹೇಳಿ ಏನ್ ಹಿಂಗೆಲ್ಲ ತೊಂದರೆ ಕೊಟ್ಟವ್ರಲ್ವಾ, ಹಾ ಅವ್ರ ಕೆಲಸ ಕಾರ್ಯವೈಖರಿ ಏನಿದೆ ಅಂತ ನಾಡಿನ ಜನತೆಗೆ ತೋರ್ಸೋ ಅಂತ ಕೆಲಸ ಮಾಡ್ಬೇಕು. ಹೌದು ಈ ಸರಿ. ರೀತಿ ನಾವು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಹಾ ಡ್ರೈವರ್ಗಳು ಅವ್ನ್ ಏನೋ ಕರೆ ಕೊಟ್ಟ ಇದೆಲ್ಲ ಏನ್ ಬಿಡೋ ನಮ್ಗೆ ಯಾಕೆ ಬೇಕು ಅಂತ ಅನ್ಕೊಂಡ್ರೆ, ನಿಮ್ ಹಣೆ ಬರೋ ಹೋಗ್ರಪ್ಪ, ನಿಮ್ ಹಣೆ ಬರೋ ಹೋಗ್ರಪ್ಪ ಅಂತ ನಾವು ತಲೆ ಕೆಡ್ಸ್ಕೊಳಲ್ಲ. ಇಲ್ಲ ಅವಾಗ ಸಕ್ಸಸ್ ಆಗಲ್ಲ. ಕರೆ ಕೊಟ್ಟ ತಕ್ಷಣ ಎಲ್ಲರೂ ಒಟ್ಟಿಗಾದ್ರೆ ಎಲ್ರು ಬರಲ್ಲ ಅಣ್ಣ. ಯಾಕೆ ಅಂದ್ರೆ ನಮಗ್ ಗೊತ್ತು. ಹಾ ನೋಡ್ರಿ ಇಲ್ಲಿ ವ್ಯವಸ್ಥೆ ಹಿಂಗೈತೆ, ಇಲ್ಲಿ ಬದ್ಲಾಗ್ಬೇಕ್ರೆ ಎಲ್ಲ ಕೈ ಜೋಡಿಸ್ರಿ ಅಂದ್ರೆ ಯಾರು ಬರಲ್ಲ. ಹ್ಮ್ ಹ್ಮ್ ಇಂತ ಮನಸ್ಥಿತಿ ಡ್ರೈವರ್ಗಳನ್ನ ಇಟ್ಕೊಂಡು ನಾನು ಜಗದ ಡೊಂಕನ್ನ ತೀಡ್ತೀನಿ ಅನ್ನೋಷ್ಟು ಮುಟ್ಟಾಳ ನಾನಂತೂ ಅಲ್ಲ. ಹೌದೌದು ಹೇಳ್ಬೇಕು, ತಿಳಿಸ್ತೀವಿ. ಹೌದು ಅವ್ರು ಹೇಳ್ತಿರೋ ವಿಚಾರದಲ್ಲಿ ನ್ಯಾಯ ಇದೆ, ನಾವು ಕೈ ಜೋಡಿಸ್ತೀವಿ ಅಂತ ಯಾರು ಬರ್ತಾರೆ ಹ್ಮ್ ಅಂತವ್ರನ್ನ ಇಟ್ಕೊಂಡು ಏನೋ ಒಂದ್ ಪ್ರಯತ್ನ ಪಡ್ತೀವಿ. ಹೌದು ನಾವ್ ಹೇಳಿರೋ ಅಂತ ವಿಚಾರನ ಕೇಳ್ಕೊಂಡು ನಮ್ಗೆ ಯಾಕೆ ಬೇಕು ಅನ್ನೋ ತರ ಅವ್ರ ಪಾಡ್ ಅವ್ರು ಇತ್ತು ಅಂದ್ರೆ, ನಾನ್ ಈ ಜಗದ್ ಡೊಂಕನ್ನ ತೀಡಕ್ ಆಗಲ್ರಯ್ಯ. ನನ್ ಕರ್ತವ್ಯ ನಾನ್ ಮಾಡ್ಬೇಕಾಗಿತ್ತು, ನಾನ್ ಮಾಡಿದೀನಿ. ವಿಚಾರ ತಿಳಿಸ್ಬೇಕಾಗಿತ್ತು, ತಿಳಿಸಿದೀನಿ. ನೀವು ಸಹಕಾರ ಕೊಟ್ಟಿಲ್ಲ, ನಿಮ್ ಪಾಡ್ ನೀವಿರಿ, ನಮ್ ಪಾಡ್ ನಾವಿರ್ತೀವಿ ಅಂತ ಆರಾಮಾಗಿರ್ತೀವಣ್ಣ. ಹೌದು ಹೌದಣ್ಣ. ಇನ್ನು ಏನಾದ್ರು ಕ್ಲಾರಿಟಿ ಬೇಕಣ್ಣ? ಇಲ್ಲಣ್ಣ ಅದೇ ಕೇಳೋಣ ಅಂತ ನಾನು ನಂಬರ್ ಇಸ್ಕೊಂಡೆ. ಆಯ್ತಣ್ಣ, ತೊಂದ್ರೆ ಎಲ್ಲ ಕೇಳ್ಕೊಂಡಿದೀರಾ, ಸ್ಪಷ್ಟವಾಗಿ ಎಲ್ಲ ಹೇಳಿದೀನಿ. ಹಾ ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ. ಓಕೆ ಅಣ್ಣ.